ಈರಮ್ಮ ಇಲ್ಲದಿಯೇನು? ನಾವೇ ಎಲ್ಲಿ ಹೋದ್ಲು ಅಂತ ನಾ ಆ ಕಡೆ ಈ ಕಡೆ ನೋಡಾಕತ್ತೇನೆ. ಇಲ್ಲದಿಯೇನು? ಏನ್ ಬೇ ಗಿಡಕ್ಕೆ ನೀರು ಹಾಕಕತ್ತಿದ್ದೆ. ಯಾಕೆ ನಾನು ನೋಡಾತೀನಿ ಬಂದು 2-3 ದಿನ ಆತ ನೀನ ಹಾಕ್ತಿರ್ತಿ. ಯಾಕೆ ಯಾಕೆ ಹಾಕದಿಲ್ಲನ ಗಿಡಕ್ಕೆ ನೀರು? ಯವ್ವ ಇವೆಲ್ಲ ಗಿಡ ಹಚ್ಚಿರೋದು ನಾನು. ದಾಸವಾಳ ಗಿಡ ಅದೇ ಅಲ್ಲಿ ಕಾಣ್ತತಲ್ಲ ಅದು ಮಲ್ಗಿ ಅಂಟು, ಆಮ್ಯಾಗ ಈ ಕಡೆ ಕಾಣ್ತತಲ್ಲ ಅದು ಚೆಂಡು ಹೂವಿನ ಗಿಡ, ಈ ದೊಡ್ಡ ಗಿಡ ಎಲ್ಲ ಮದುವೆ ಬಂದಾಗಿಂದನು ಗಿಡ ತಂತಂತಂತಂದು ಹಚ್ಚಿರೈಕಿ ನಾನು. ಆಜು ಬಾಜು ಮನ್ಯಾಗ ಅವ್ರದ್ದು ಗಿಡ ಏನಾರು ಚಲೋ ಸಸಿ ಇದ್ವಂದ್ರೆ ಕೇಳಿ ಟೊಂಗಿ ಮುರ್ಕೊಂಡು ತಂತಂದು ಹಚ್ಚೇನಿ. ಅದಕ್ಕೆ ನಾನಾ ಹಾಕ್ಬೇಕು ಇವಕ್ಕೆ ನೀರು ಹಾಕಿ ಹಾಕೋದಿಲ್ಲ. ಯಾಕೆ ಇಲ್ಲಿ ದಾಸವಾಳ ಹೂ ಹರಿದಷ್ಟು ಪೂಜೆ ಮಾಡ್ತಿರಿಲ್ಲ ಮನೆಯ ದೇವ್ರಿಗೆ? ಮತ್ತೆ ಒಂದು 2 ಚರಿಗೆ ನೀರು ಹಾಕಿದ್ರೆ ಏನು ಕೈ ಹರ್ಕೊಂಡ್ ಬೀಳ್ತಿದ್ದಿತ್ತನ? ಇಂಥ ಹೇಳ್ತೀನಿ ಗುಣಕ್ಕ. ಮತ್ತೆ ಹೇಳೋದು ನಾನು ನಿನಗೆ ಯಾವ ಭಾಳ ಇವು ಅದಾವ ಕಬ್ರಿಗೇಡಿ ಅದಾವ ಅಂತೇಳಿ ಯಾಕಂತೇನೆ. ಮತ್ತೆ ಅವ್ರ ಒಂದು ಏನು ದಿಮಾಕಂತಿ? ನಾನು ಆರಾಮದಿರೇನ್ರಿ ಎಂದೆ. ಹಾಂ ಆರಾಮದೇನ್ರಿ ಅಷ್ಟೇ ಮುಗೀತು. ಹಿಂದಿಲ್ಲ ಮುಂದಿಲ್ಲ ಅದಕ್ಕೆ ಮತ್ತೇನು. ನಾನು ಹಂಗಾಗಿ ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ರೊಕ್ಕ ಐತಂತೇಳಿ ಸೊಕ್ಕ ಹೋಕ್ಕ. ಅವ್ವ ನಿಂಗೊಂದು ವಿಚಾರ ಗೊತ್ತ? ಆ ಕೆದಾಳಲ್ಲ ಪುಣ್ಯಾತ್ಗಿತ್ತು ಅವ್ರವ್ವ. ಅಯ್ಯೋ ಗಂಡನ್ ಬಿಟ್ಟು ಅದು ತಿಂಗಳ ಮೇಲೆ ಆಗೈತಿ. ಗಂಡ ಎಲ್ಲದಾನಂತಿಲ್ಲ ಎತ್ತ ಅಂತ ಗೊತ್ತಿಲ್ಲ. ಇಲ್ಲೇ ಶಟದಾವ್ ಕರೇನ ಅತ್ತಿಯರ ಆರಾಮದೀನ ಅಂತ ಅವ್ರು ಕೇಳಿದ್ರು. ಈ ಕೆದಾಳಲ್ಲ ಆರಾಮದೀನ್ರಿ ಅಲ್ಲ ಅಂದ್ಬಿಟ್ಲೆ ಹಂಗಾರ ಅಣ್ಣಾರು ಬರ್ಲಿಲ್ಲನ್ರಿ ಆರಾಮದಾರ ಅಂತ ಅತ್ತಿಯರು ಕೇಳಿದ್ರೆ ಅವ್ರಿಗೇನು ಗೊತ್ತು? ಅವ್ರು ನನ್ನಂಗೆ ಎಲ್ಲಾರ ಅಂತ ಅವ್ರು ತಿಳ್ಕೊಂಡಾರ. ನಂಗೆ ಏನ್ರಿಪ್ಪ ಗೊತ್ತಿಲ್ಲ. ತಿಂಗಳಾತ್ ನಾನು ಅವ್ರು ಜಗಳ ಮಾಡಿ ಅವರು ಮನೆಗೆ ಬಂದಿಲ್ಲ, ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಈಕೆ ಅಂದ್ಲಪ್ಪ. ಅದಕ್ಕೆ ಓ ದೇವ್ರಿ ಅಂತ ಜಲಮ ಇವ್ರದ್ದು ಅಂತೇಳಿ ಅತ್ತಿಗೂ ಅನ್ಸೈತಿ. ಬಾಯ್ಬಿಟ್ಟು ಹೆಂಗೆ ಹೇಳ್ತಾರ ಹೇಳಕ್ಕಾಗೋದಿಲ್ಲ. ಹಂಗಾಗಿ ಸುಮ್ಮನೆ ಅದಾರ. ಹಾಂ ಎಂಥದ್ದು ಹೇಳಿದ್ ಜಲಮ? ಇವ ಅಲ್ಲ ಪೇಟೆಗಿದ್ದರದೆಲ್ಲ ಹಣೆ ಬರ ಇದೆಯಲ್ಲ ಯವ್ವ. ಹಂಗಂದ್ರೆ ತಪ್ಪಾಕತಿ. ಪೇಟೆಗಿದ್ದಾರೆಲ್ಲ ಹಿಂಗ ಯಾಕೆ ಮಾಡ್ತಾರ? ಅದ್ರಾಗು ಗಂಡ ಅಂದ್ರೆ ದೇವ್ರ ಗತೆ ನಡೆಯೋರು ಎಷ್ಟೋ ಮಂದಿ ಅದಾರ. ಏನು ಕುಡಕಾಲಿ ಕೆಡಕಾಲಿ ಅನ್ಸರ್ಸ್ಕೊಂಡು ಹೋಗೋರು ಭಾಳ ಮಂದಿ ಅದಾರ. ಎಲ್ಲರೂ ಹಿಂಗೆ ಆಗಿಬಿಟ್ರೆ ಮುಗಿದು ಓದ್ಕತಿ. ಹಂಗೇನಿಲ್ಲ. ಏನು ಇದು ಇವು ಅದಾವಲ್ಲಿ ಇವು ಹೆಚ್ಚಿನ ಅದಾವ. ಇವು ಒಟ್ಟು ಎಕ್ಸ್ಟ್ರಾಡಿನರಿ ಅದಾವು. ಇಲ್ಲದ ಒಣ ದಿಮಾಕ್ ಮಾಡ್ತಾವು. ದಿಮಾಕ ಒಂದು ರೊಟ್ಟಿ ಪಲ್ಯ ತರೋದು ಗೊತ್ತಿಲ್ಲ, ಒಂದು ಏನಿಲ್ಲ. ಯಾವಾಗ ಬಂದ್ರೆ ಸುಟ್ಗೆ ಸೀರೆ ಇಟ್ಕೊಂಡು ಹಂಗೆ ಬರ್ತಾಳೆ. ಇಲ್ಲಿ ಬಂದು ಅದಾತು ಇದಾತು ಶಾಪಿಂಗು ಸೊಂಟಿ ಪೊಟ್ಟಿ ಅಂತ ಅಡ್ಡಾಡಕ್ಕೆ ನಿಂದಿರ್ತಾರೆ. ನೀನು ನೋಡಿದ್ರೆ ನಿನ್ನೆಲ್ಲ ಅಷ್ಟು ರುಚಿ ಅಡುಗೆ ಮಾಡ್ಕೊಂಬಂದು ನಾನು ಹಂಗಾರ ಊಟದ ಟೈಮಿಗೆ ಊಟಕ್ಕೆ ನೀಡಿದ್ರೆ ಅಯ್ಯೋ ಉದ್ರ ಬೇಳೆಪ್ಪ ನಂಗೆ ತಿನ್ನಕ್ಕಾಗಲ್ಲ ಅಂತ ಬಾಯಾಗೇನು ಹಲ್ಲೆಲ್ಲ ಮುರಿದು ಹೋಗ್ಯಾವನ ಏನು ಮುದುಕಿ ಗೆಳಕ್ಕೆ ತಿನ್ನಕ್ಕಾಗಲ್ಲ ಅನ್ನಕ್ಕೆ ಭಾರಿ ದಿಮಾಕವೇ. ನಾನು ನೀಡಬಾರ್ದಂತಿದ್ದೆ. ಇನ್ನು ಅತ್ತಿಯವರು ಅಕ್ಕಿ ಕೊಟ್ಟು ನೀಡವ ಅನ್ಬಾರ್ದಲ್ಲ, ಮತ್ತೆ ಅದಕ್ಕೆ ನೀಡಿದ್ದೆ. ಹಂಗಾರ ಆ ತಾಟ್ ತೊಳ್ಯಾಕಿತ್ತಲ್ಲ ಹಾಕಿದ ನಂಗಾರದು ಎಲ್ಲ ಹಂಗ ಬಿಟ್ಟು ಕೈ ತಗೊಂಡಿದ್ಲಲ್ಲ ಬುಬುಣಿ ಊರ್ ಬುಬುಣಿನ ಯಾರಪ್ಪ ಹಿಂಗೆ ಮಾಡ್ಯಾರ ಅಂತಾನೆ. ಆಕಿನೇ ಯವ್ವ ತಂಗಿ ಬರ್ಲಿಲ್ಲ. ಅಕ್ಕಿ ಒಲ್ಲೆ ಅಂದ್ಲು. ಆಮೇಲೆ ಇನ್ನೊಂದು ನಾನು ನಿನ್ನಂತೇಳಿ ಬಂದಿದ್ದ ವಿಚಾರನ ಬೇರೆ. ಏನು? ನಿನ್ನ ತಂಗಿನ ನಿನ್ನ ಮೈದ್ನಾಗ ಕೊಟ್ಟು ಮದುವೆ ಮಾಡಿದ್ರೆ ಹೆಂಗೆ? ಒಂದು ಮಾತು ನಿಮ್ಮ ಅತ್ತಿ ಕಡೆ ಕೇಳ್ತೀಯನ? ಅಯ್ಯ ಹೌದು ನೋಡ್ಬೇ, ನನಗಿದು ತಲೆಯಾಗ ಬಂದಿಲ್ಲಲ್ಲ. ಸೆಕೆಂಡ್ ಇಯರ್ ಮುಗಿತಲ್ಲ ಈಗ ಆಕಿದು. ಹ್ಞೂ ಸೆಕೆಂಡ್ ಇಯರ್ ಮುಗೀತು. ಕಾಲೇಜ್ ಹೋಗ್ಕೇನ ಅಂದೆ ಅಲ್ಲವಾ ಅಂತ ಅಂದ್ಲು. ಹಂಗಾರ ಮದುವೆ ಏನಾರ ಮಾಡೋಣ ಅಂತೇಳಿ ಕೇಳಿದೆ. ನೀವು ಹ್ಞೂ ಅಂದೆ ಅಂದ್ರೆ ಮತ್ತು ಹಂಗಾರ ನೋಡು ನಿಮ್ಮ ಅಪ್ಪನ ಕರ್ಕೊಂಡು ಇನ್ನೇನು ಬರ್ತೇನೆ ಅಂತ. ನಾನು ಒಂದ್ಸಲ ನಿಮ್ಮ ಅತ್ತಿ ಕೇಳು. ಸರಿ ಹಂಗೆ ಮಾಡ್ತೀನಿ ತಡಿ ಯವ್ವ, ಹಂಗೆ ಮಾಡ್ತೀನಿ ತಡಿ. ನಮ್ಮ ತಂಗಿನ ಈ ಮನೆಗೆ ಬಂದ್ರೆ ನಂಗೆ ಇನ್ನೂ ಟಾನಿ ಬಲ ಬಂದಂಗೆ ಆಕತಿ. ನಮ್ಮ ತಂಗಿ ನಾನು ಹೊಂದಾಣಿಕೆ ಮಾಡ್ಕೊಂಡು ಚೆಂದಾಗಿರ್ಬೋದು. ಈಕಿ ನಾಯಿಗತೆ ಇಟ್ಟು ಹೌದಿಲ್ಲ? ಈಕಿಗೆ ಯಾಕೆ ನಾನು ಚೆಂದಾಗಿ ಮಾತಾಡ್ಸ್ಬೇಕು ಅವಾಗ? ಹೌದಿಲ್ಲ? ನಮ್ಮ ತಂಗಿನೇ ಇರ್ತಾಳಲ್ಲ ಇದ ಮನ್ಯಾಗ. ಹಂಗೆ ಮಾಡ್ತೀನಿ ತಗೋ. ಹೆಂಗಿದ್ರು ನನಗೂ ಒಂದು ಹೊಟ್ಟೆವೇನಿತ್ತು. ಎಲ್ಲೇ ನನ್ನ ಮೈದ್ನಾಗ ಚಲೋ ಓದಿರೋ ಹುಡುಗಿ ಸೊಸೆಯಾಗಿ ಬರ್ತಾಳೆ ಏನು ಹೆಂಡತಿಯಾಗಿ. ಆಮೇಲೆ ನನ್ನ ಕೇಳೋರು ಯಾರಪ್ಪ? ಆಕಿನೂ ಓದ್ದಕ್ಕಿ ಈಕಿನೂ ಓದ್ದಕ್ಕಿ. ನನ್ನ ಗತಿ ಏನು ಅವಾಗ? ಅದು ಯೋಚನೆ ಇತ್ತು ಆಕಿಗೆ. ಎಲ್ಲಿ ನನಗಿಂತ ಜಾಸ್ತಿ ಶ್ರೀಮಂತಿದ್ದಕ್ಕೆ ಸೊಸೆಯಾಗಿ ಬರ್ತಾಳೆ ಏನು ಅಂತೂ ಇತ್ತು. ಅಷ್ಟಾದರೂ ನಮ್ಮ ತಂಗಿದ ನಂಗೆ ನೆನಪಾಗಿಲ್ಲವ. ಹೇಳ್ತೀನಿ ತಡಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಏನು. ಆಯ್ತು. ಇದರ ಪುಣ್ಯ ಗಿಣ್ಯ ಎಲ್ಲ ಏನು ಬೇ? ನಮ್ಮ ತಂಗಿ ನಮ್ಮನಿಗೆ ಬರ್ತಾಳಂದ್ರೆ ನಂಗೆ ಖುಷಿ ಆಗಲ್ಲನ? ಮೇಲಾಗಿ ನನಗೂ ಒಂದು ಸೇಫ್ಟಿ ನಮ್ಮ ತಂಗಿ ಅನ್ನೋದು ಹೌದಿಲ್ಲ? ಬೇರೆ ಯಾವ್ಯಾರ ಬಂದು ಒಡ 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 ಹಚ್ಚಿಲ್ಲ ಅಂದ್ರೆ ನೀವಿಬ್ರು ಅಕ್ಕ ತಂಗಿ ಕುಡಿದ್ರೆ ಅವ್ರನ್ನ ಬಗ್ಗೆ ಬಡಿಬೋದು. ಹಂಗೆ ಮಾಡ್ತೇನೆ. ಅಲ್ಲ ಇದನ್ನ ಯಾರು ಕೊಡೋಣ? ನಡು ಮನೆಯಾಗಿ ತಂದಿಟ್ಟಾರ, ಅಡಿಗೆ ಮನೆಯಾಗ ತುಂಬಿಟ್ಟಿದ್ದು. ಅಲ್ಲ ಹಿತ್ತಾಳಿ ಇದು ಈರಮ್ಮ ಈರಮ್ಮ ಯಾರು ಇದನ್ನ ಇಲ್ಲಿ ಇಟ್ಟಾರ? ಹಾರೇತೀರ ಇದನ್ನ ಇಲ್ಲಿ ಯಾರು ತಂದಿಟ್ಟಿದ್ದ ಅಂತ ಕೇಳಿದ್ದೆ. ಅಲ್ಲ ಅಡಿಗೆ ಮನೆ ನಾನು ಮೊನ್ನೆ ನಳ ಬಿಟ್ಟಾಗ ಅಷ್ಟು ತೊಳೆ ತಿಕ್ ಕೊಟ್ಟೆ, ನೀನ ತುಂಬಿಡ್ಲಿಲ್ಲ. ಮತ್ತೆ ಅದ್ರಾಗ ಇದ್ದಿದ್ ನೀರೇನು ಅಂತರ್ಕಿಲ್ಲ ಖಾಲಿ ಆಗೋದಿಲ್ಲ. ಏನ್ ನೀರು ಚೆಲ್ ತಂದಿಟ್ಟಿರನ ಇಲ್ಲಿ? ಇಲ್ರಿ ಅತ್ತೀರ ನಾ ತಂದಿಟ್ಟಿಲ್ಲ, ನಂಗೆ ಗೊತ್ತಿಲ್ಲ. ಏನಾತೀರ? ಏನಿಲ್ಲವಾ. ಇದನ್ನ ಯಾರು ಇಲ್ಲಿ ಕೊಡ ತಂದಿಟ್ಟವ್ರ? ಹಿತ್ತಾಳಿ ಕೊಡೋಣ. ಇದು ಹಿಂಗೆ ನೆಲದ ಮ್ಯಾಗ ಇಟ್ರೆ ನೆಗ್ತತಿ. ಸಿಂಬಿ ಮಾಡಿ ಇಟ್ಟೇವಿಲ್ಲ ಅದಕ್ಕಂತೇಳಿ ಆ ಸಿಂಬಿ ಮ್ಯಾಗ ಇಡ್ಬೇಕು ಅದನ್ನ. ಅಯ್ಯೋ ಅದ ಅತ್ತೀರ ಮಮ್ಮಿ ಅಂದ್ಲ ಇದೇನವ ಇಷ್ಟು ಹಳೇದಾಗೈತಿ, ಇಷ್ಟು ಓಲ್ಡ್ ಮಾಡಲ್ ಇದನ್ನೇನು ಮನೆಯಾಗ ಇಟ್ಕೊಂಡಿರಿ, ಹಾಕಿ ಹೊಸ ತಗೋಬೋದಲ್ಲ ಅಂತ. ನನಗೂ ಯಾಕೋ ಸರಿ ಅನ್ನಿಸ್ತ. ಈಗೆಲ್ಲ ಮಾರ್ಕೆಟ್ನಾಗ ಅತ್ತೀವ್ರ ನಳ ತಿರ್ಬೋದು, ಹಿಂಗೆ ವಾಲ್ ಚಾಲು ಮಾಡಿದ್ರೆ ನೀರು ಬರೋದು. ಹಿತ್ತಾಳಿದ ಟಾಕಿ ಎಲ್ಲ ಬಂದಾವ, ಮಸ್ತ್ ಇರ್ತೈತಿ. ಇದ್ರೊಳಗೆ ಕೈ ಹಾಕಿ ತುಂಬ್ಕೊಳಕ್ ಆಗಲ್ಲ. ಆಮೇಲೆ ಇದನ್ನ ತಿಕ್ಕೋದು ಯಪ್ಪ ದೇವ್ರೆ
ಎಷ್ಟು ಪಿತಾಂಬರಿ ಪುಡಿ ಬೇಕು, ಅದ್ರಾಗ ಇದನ್ನ ಎತ್ತುಕೊಂಡಿಡಕ್ಕೆ ಇಬ್ರು ಬೇಕು. ಅದಕ್ಕೆ ಇದನ್ನ ಹಾಕಿ ಹೊಸ ತಗೊಳ್ಳೋಣ ಅಂತ. ಹೆಂಗೈತೆ ಐಡಿಯಾ? ಸರಿ ಇಲ್ಲ ಐಡೆ ಅಲ್ವಾ? ಏನು ನಿನ್ನ ಅಲ್ಲ ನನಗೊಂದು ಮಾತು ಹೇಳಿಲ್ಲಲ್ಲ. ಅದು ಅತ್ತಿಯರ ತನ್ಮೇಲೆ ಹೇಳೋನು ನಿಮ್ಗೆ ಖುಷಿ ಆಕೈತಿ ಅಂತೇಳಿ. ನನಗೆ ಖುಷಿ ಏನಾಗಲ್ಲವ? ಖುಷಿ ಆಗಲ್ಲ. ಇಲ್ಲ ಶಾಂತಕ್ಕ ಅವ್ರೆ, ನಾನೇ ಅಂದಿದ್ದ ಇದನ್ನ ಹಾಕಿ ಹೊಸ ತಗೋ ಮಗಳೇ ಅಂತೇಳಿ. ಬ್ಯಾಡ್ರಿ, ನೀವು ನಿಮ್ಮ ಮನೆಯೊಳಗಿರುವಂಥ ವಸ್ತುಗಳು ಹಳೇದಾದ್ರೆ ಹಾಕಿ ತಗೋಬೋದು. ನಮಗೆ ಬೇಡ, ನಮ್ಗೆ ಹಳೇದೇ ಇರಲಿ. ಅಯ್ಯೋ, ಹಳೇದಾದಂಗೆ ಹಾಕ್ಬೇಕಪ್ಪ. ಹೊಸ ಹೊಸವು ಈಗಂತೂ ಮಾರ್ಕೆಟ್ನಾಗ ಎಂತ ಬೇಕಂತ ಬಂದವು. ಬ್ಯಾಡ್ರಿ ಬೀಗ್ರೆ, ನೀವು ನಿಮ್ಮ ಮನೆಗಿರುವಂಥ ವಸ್ತುಗಳನ್ನ ಬರೀ ವಸ್ತುಗಳು ಅಂತ ನೋಡ್ಬೋದು, ಆದ್ರೆ ಇವು ವಸ್ತುಗಳಲ್ಲ, ನಮಗೆ ನೆನಪುಗಳ್ರಿ. ಯಾಕಂದ್ರೆ ನಮ್ಮ ಅತ್ತಿಯರ ನನಗೆ ಕೊಟ್ಟಿದ್ದು, ನಮ್ಮ ಅತ್ತಿಯರಿಗೆ ಅವ್ರ ಅತ್ತಿ ಕೊಟ್ಟಿದ್ದು. ಹಿಂಗೆ ಕಾಲದಿಂದ ಬಂದಿರೋಂಥ ವಸ್ತುಗಳು ಭಾಳ ಅದಾವ ಈ ಮನೆಯೊಳಗೆ ಹಳೆವು. ಅವು ನಾವು ಜೋಪಾನ ಮಾಡ್ಕೊಂಡು ಹೋಗ್ಬೇಕು. ಈ ಅವಾಗಿರುವಷ್ಟು ಗಟ್ಟಿ ಸಾಮಾನುಗಳು ಈಗ ಯಾವುದು ಮಾರ್ಕೆಟ್ನಾಗ ಇಲ್ರಿ. ಅದಕ್ಕೆ ಆಮೇಲೆ ಇವನ್ ಕಾದಿಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಒಂದು ನೋಡಕ್ಕೆ ಒಂದು ವಸ್ತು ಅಂತ ಸಿಗ್ತೈತಿ. ಅದಕ್ಕೆ ಆಮೇಲೆ ಇದನ್ನ ಹಾಕ್ಬೇಡ್ರಿ. ಇದನ್ನ ಹಾಕಕ್ಕೆ ನಾ ಬಿಡೋದೂ ಇಲ್ಲ. ನಿಮ್ಮ ಮನೆಗೆ ಬೇಕಾದ್ರೆ ನೀವು ಹಳೆ ಬಿಟ್ಕೊಲಾರ್ದಂಗೆ ಹಾಕಕ್ಕೆ ಹೊಸ ತಗೋರಿ. ನನಗೆ ಅವ ಅವಶ್ಯಕತೆ ಇಲ್ಲ. ನಾನು ಕೇಳಾರ್ದೆ ಇನ್ನೊಂದ್ಸಲ ಈ ಥರ ಕೆಲಸ ಮಾಡಬೇಡ. ಏನು ಈ ಮನೆಯ ಒಳಗೆ ಒಂದು ರೀತಿ ಹೇಳ್ಬೇಕಂದ್ರೆ ನಾನು ಬೇಕಂದಿದ್ದು ಇರಲಿ ಅಂತ. ಏನು ಅಲ್ಲ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದೆ. ಬೇಡ ಬೇಡ, ನನ್ನ ಒಳ್ಳೇದು ಏನು ಬೇಡ. ನನ್ನ ಕೇಳಾರ್ದೆ ಇನ್ನೊಂದ್ಸಲ ಈ ಥರ ಮಾಡಬೇಡ. ಏನು ನಿನಗೆ ಹೇಳಕತ್ತಿರೋದು? ಮೊದಲು ಅದು ಎಲ್ಲಿ ತಲೆ ತೊಗೊಂಡೋಗಿಡು. ಇಲ್ಲ ನಿಂಗೆ ತ್ರಾಸ ಆದ್ರೆ ಹೇಳು, ನಾ ಇಡ್ತೇನೆ. ಇದನ್ನ ಒಂದು ದಿನ ಈ ಮನೆ ಮದುವೆಯಾಗಿ ಬಂದಾಗಿಂದ ನೀ ತಿಕ್ಕಿ ತೊಳೆದಿಲ್ಲ ಅಂದಮೇಲೆ ನಿನಗೆ ಯಾಕೆ ತ್ರಾಸು? ನಿನ್ನ ಬಗ್ಗೆ ನಿಮ್ಮ ಅವ್ಗೆ ಯಾಕೆ ಇಷ್ಟು ಯೋಚನೆ? ನೋಡ್ರಿ ಬೀಗ್ರೆ, ಬೀಗರ ಮನೆಗೆ ಬಂದಿರ್ತೀರಿ, ಆರಾಮಿದ್ದು ತಿಂದು ಉಂಡು ಮಗ ಜೊತೆ ಮಾತಾಡಿ ಇದ್ದು ಬೇಕಾದ್ರೆ 4 ದಿನ ಹೆಚ್ಚಾಗೇ ಇರ್ರಿ, ಆಮೇಲೆ ಹೋಗ್ರಿ. ಆದ್ರೆ ಹಿರಿತನ ಬೇಡ ಅಂತೇನೆ ನಾನು. ಹಿರಿತನ ಈ ಮನೆ ಒಳಗೆ ನಂದೋಗ್ಬೇಕಿದೆ ಇರಲಿ. ಯಾಕಂದ್ರೆ ಈ ಮನೆ ಇನ್ನೂ ಹಿರೇಕಿ ನಾ ಬದುಕೇನೆ. ಆಮೇಲೆ ಮನೆ ಸೊಸಿ ನಾನು ಫಸ್ಟ್, ಆಮೇಲೆ ಇವರಿಬ್ರು. ಹಾಂ ಅತ್ತಿಯರ, ಒಳಗಿಡ್ತೇನೆ. ಆತು, ಒಳಗಿಡ್ರಿ ಅದನ್ನು. ಏನು ನಾ ಇರೋ ಮಟನೂ ಈ ಮನೆ ಒಳಗಿರೋ ಯಾವ ವಸ್ತುಗಳು ಬದಲಾಗಕ್ಕೆ ನಾ ಬಿಡೋದಿಲ್ಲ. ಎಲ್ಲ ಅವೇ ವಸ್ತುನೇ ಇರ್ಬೇಕು. ಏನು ಅತ್ತಿಯರ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಿತ್ತು. ಏನು ಹೇಳ? ಅದು ನಮ್ಮವ್ವ ಅಂದ್ಲ, ನಮ್ಮ ತಂಗಿನ ನನ್ನ ಮೈದ್ನ ಕೊಟ್ಟು ಮದುವೆ ಮಾಡ್ತಾರನ, ಆಕಿದು 2nd ಇಯರ್ ಮುಗ್ದೈತಿ ಅನ್ನತ್ತಿದ್ಲ. ಯಾರನ್ನ? ನಿನ್ನ ತಂಗಿ ಸಣ್ಣಕ್ಕಿಲ್ಲ ಇನ್ನು ಭಾಳ? ಇಲ್ರಿ ಅತ್ತಿಯರ, ನಮ್ಮ ತಂಗಿ ಸಣ್ಣಕ್ಕಿಲ್ಲ, ಅದು ಆಕಿ 2nd ಇಯರ್ ಮುಗ್ದೈತಿ. ಹೌದಾ? ನೋಡಂತವ್ರವ, ವಿಚಾರ ಮಾಡೋಣ. ಸದ್ಯಕ್ಕೆ ಈಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ. ನನ್ನ ಮಗ ಬರಲಿ, ಕೇಳಿ ಹೇಳ್ತೇನೆ. ಹ್ಞೂ ರೀ ಅತ್ತಿಯರ. ನಾನೊಂಚೂರು ಹೊರಗೆ ಹೋಗ್ಬರ್ತೀನಿ, ತೋಟದ ಕಡೆ ಕೆಲಸ ಐತಿ. ಅಲ್ಲ ಮಗಳ, ಈ ಮನ್ಯಾಗ ಏನು ನಿನಗೆ ಕಿಮ್ಮತ್ತ ಇಲ್ಲಲ್ಲ? ಯಾಕವ ಹಂಗಂತಿ? ಒಂದು ಮನ್ಯಾಗಿರೋ ಹಂಡೆ ಈ ಕೊಡ ಹಾಕಿ ಇನ್ನೊಂದು ಕೊಡ ತರೋ ಸ್ವತಂತ್ರ ಇಲ್ಲ ನಿಂಗೆ. ಹೆಂಗೋ ಏನೋ, ಅದಕ್ಕೆ ಅನ್ನೋದು ಯಾವಾಗಲೂ ಸಪ್ರೇಟಾಗಿರ್ಬೇಕಂತೇಳಿ. ಹೆಂಗಾರ ಮಾಡಿ ನಿನ್ನ ಗಂಡನ ಕೇಳಿ ಬ್ಯಾರೆ ಇರೋದು ನೋಡಿ ನೀನು. ಈ ರೀತಿ ಇದ್ರೆ ನಿಂಗೆ ಮರ್ಯಾದೆನೇ ಸಿಗಲ್ಲ. ಅದ್ರಾಗ ಬೇರೆ ನಿನ್ನ ವಾರ್ಗಿತ್ತಿ ಭಾರಿ ಪ್ಲಾನೇ ಮಾಡ್ಯಾಳ. ತನ್ನ ತಂಗಿನೇ ಈ ಮನೆಗೆ ಸೊಸೆ ಆಗ್ತಂದ್ರೆ ಆಡಳಿತ ಜಾಸ್ತಿ ಆಕೈತೆ ಅಂತೇಳಿ ನೋಡ್ದೇನೆ ಎಷ್ಟು ಚಂದ ಪ್ಲಾನ್ ಮಾಡ್ಯಾಳ. ಅಯ್ಯ ಬಿಡ್ಬೇ. ಅಲ್ಲ ಅವು ಏನಂತಂದ ಅಲ್ಬೇ, ಅದು ಓದಿಲ್ಲ ಇದು ಓದಂಗಿಲ್ಲ, ಏನು ಯಾರಿಗೆ ಗೊತ್ತು? ಈ 2nd ಇಯರ್ ಕಲ್ತ್ರೇನು ದೊಡ್ಡಿದೇನು? ನಾನು ನೋಡು BCom ಡಬಲ್ ಡಿಗ್ರಿ ಮಾಡೇನಿ. ಡಿಗ್ರಿ ಮಾಡಿ ಏನು ಪ್ರಯೋಜನ? ಎಲ್ಲರ ಜಾಬ್ ಹೊಂಟಿಯಾ? ಇಲ್ಲ. ಅದೇನು ಲವ್ ಅಂತ ಮಾಡಿದಿ, ಮದುವೆ ಮಾಡ್ಕೊಂಡು ಮನ್ಯಾಗ ಕೊಳಿತಾದಿ 1 ರೂಪಾಯಿಗೂ ಗಂಡನ ಜೊತೆ ಕೈ ಚಾಚ್ಕೊಂತ. ನೀನು ಯಾವಾಗ ಸಪ್ರೇಟಾಗಿ ಓನಾಗಿ ದುಡಿಯೋಕೆ ಶುರು ಮಾಡ್ತೀಯಲ್ಲ, ಅವಾಗ ನಿಂಗೆ ಜಾಸ್ತಿ ಮರ್ಯಾದೆ ಸಿಗ್ತೈತೆ. ಇಲ್ಲ ಒಂದು ಮನೆ ಬೇರೆ ಮಾಡ್ಕೊಂಡು ಬೇರೆ ಇರು, ಅವಾಗೂ ಮರ್ಯಾದೆ ಸಿಗ್ತೈತೆ. ಈ ರೀತಿ ಇದ್ದರೆ ನಿಮ್ಮ ಅತ್ತಿ ಕುಂದ್ರಂದ್ರೆ ಕುಂದ್ರಬೇಕು, ನಿಂದ್ರಂದ್ರೆ ನಿಂದ್ರಬೇಕು ಅಷ್ಟೇ. ಹಂಗಾರೆ ಈಗ ನಾ ಜಾಬ್ ಮಾಡ್ಬೇಕಾ? ಮಾಡು, ತಪ್ಪೇನೈತಿ? ನೀ ಹೆಂಗಿದ್ರು BCom ಆಗೈತಿಲ್ಲ, ಬ್ಯಾಂಕ್ನಾಗ ಆರಾಮಾಗಿ ಜಾಬ್ ಸಿಗ್ತೈತಿ. ಯಾಕೆ ನೀ ಕಲ್ತಿರೋದನ್ನು ವೇಸ್ಟ್ ಮಾಡ್ತಿ? ಓದಿ ನೀನು ಹೆಂಗಿದ್ರು ಬೇಕಂದಂಗೆ ಡಿಗ್ರಿ ತೊಗೊಂಡು ಜಾಬ್ ಮಾಡಿ ಸ್ಯಾಲ್ರಿ ತರಕ್ಕೆ ಶುರು ಮಾಡಿದರೆ ಎಲ್ಲರೂ ನಿನ್ನ ಮಾತೆ ಕೇಳ್ತಾರೆ. ನನ್ನ ಮಾತು ಕೇಳು, ಓದಿದೆಯಲ್ಲ ಇದನ್ನು ಯೂಟಿಲೈಸ್ ಮಾಡ್ಕೊ. ನೀನು ಜಾಬ್ ಹೊಂಟೆ ಅಂದ್ರೆ ಇದು ಮನೆಯಾಗಿರೋ ಅನ್ಪಡ್ ಐತಲ್ಲ, ಇದು ಒಂದು ಅಕ್ಷರನೂ ಬರದೇ ಇರೋಳು, ಈಕಿನ ನೋಡಿದ್ರೆ ಯಾರೂ ಮರ್ಯಾದೆನೇ ಕೊಡಲ್ಲ ಅವಾಗ. ಅದಕ್ಕೆ ನನ್ನ ಮಾತು ಕೇಳು, ನೀನು ಜಾಬ್ಗೆ ಹೋಗು. ಸರಿಯವ, ನೀ ಹೆಂಗೆ ಹೇಳ್ತಿ ಹಂಗೆ.